ಕ್ಲಾಸ್ நம்ம பேர் சொல்லுங்க. ஆன்லைன் வயசு அந்த கிட்ஸ் கூட குறுக்க போறாங்க. ஹலோ அதான் ஓபிடிக்கு மோனிகா மேடம் இன்ஃபார்ம் பண்ணிக்கிறேன். ஓபிடிக்கு புக் போட்டு ஓபிடிக்கு தீபா கிட்ட வந்து சொல்றேன். நைட்டு மாத்திரம் ஒன்று காலையில் நைட் ஆண்டி இது 3 வேலையும் ஒன்று நீ சொல்லுங்க. ಚೆಟ್ಟಿನಾಡು ಹಾಸ್ಪಿಟಲ್ ಹೆಲ್ತ್ ಇನ್ಸ್ಪೆಕ್ಟರ್ ಸರ್. ನಾವು ಇಲ್ಲಿ ಪ್ರಕಾಶ್ ಅವರಿಂದ ಈ ಪಿರ್ಲೈನ್ ಪ್ರಕಾಶ್ ಅವರಿಂದ ನಾವು ಕ್ಯಾಂಪ್ ಮಾಡೋಕ್ಕೆ ಬಂದಿದ್ದೀವಿ. ಈ ಕ್ಯಾಂಪಲ್ಲಿ ಎಲ್ಲ ಡಾಕ್ಟರ್ಸ್ ಬಂದಿರ್ತಾರೆ. ಅಂದರೆ ನಾವು ಜನರಲ್ ಸರ್ಜನ್, ಆರ್ಥೋ ಸರ್ಜನ್, ಆಮೇಲೆ ಪೀಡಿಯಾಟ್ರಿಕ್ ಸರ್ಜನ್ಸ್ ಎಲ್ಲ ಡಾಕ್ಟರ್ಸ್ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ತಾರೆ, ಫಾರ್ಮಸಿಸ್ಟ್ ಇರ್ತಾರೆ, ಸಿಸ್ಟರ್ಸ್ ಇದ್ದಾರೆ. ನಾವು ಎಲ್ಲರೂ ಬಂದು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ವಿ. ನಮ್ಮ ಹಾಸ್ಪಿಟಲ್ ಚೆಟ್ಟಿನಾಡು ಹಾಸ್ಪಿಟಲಲ್ಲಿ ಎಲ್ಲ ಫೆಸಿಲಿಟೀಸ್ ಇರ್ತದೆ. ಅಂದರೆ ಮೆಡಿಸಿನ್ಸ್ ನಾವು ಫ್ರೀಯಾಗಿ ಕೊಡ್ತೀವಿ, ಡಾಕ್ಟರ್ಸ್ ಕನ್ಸಲ್ಟೇಷನ್ ಫ್ರೀ ಆಗಿರುತ್ತದೆ, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಫ್ರೀ ಆಗಿರುತ್ತದೆ, CT ಸ್ಕ್ಯಾನ್ ಫ್ರೀ ಇರುತ್ತದೆ, ಎಕ್ಸ್ರೇ ಫ್ರೀ ಇರ್ತದೆ, ECG ಫ್ರೀ ಇರ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಫ್ರೀ ಇರ್ತದೆ. ಇದು ಎಲ್ಲ ಕೊಟ್ಟು ಮಧ್ಯಾಹ್ನ ಹೋಗುವಾಗ ಪೇಷಂಟ್ಗೆ ನಾವು ಊಟನೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಬರೋವ್ರಿಗೆ ಯಾರೇ ಇರಲಿ, ಜಾಸ್ತಿ ಜನಗಳು ಇದ್ದರೆ ಒಂದು ವೇಳೆ ನಮಗೆ ಫೋನ್ ಮಾಡಿದರೆ ಫ್ರೀ ಸರ್ವಿಸ್ ನಾವೇ ಕೊಡ್ತೀವಿ. ಅಂದರೆ ನಾವೇ ಹೋಗಿ ಅವ್ರು ಯಾವ ಸ್ಥಳದಲ್ಲಿ ಇರ್ತಾರೋ ಪೇಷಂಟ್ ಅವ್ರು ನಾವೇ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಟ್ಟು ಊಟನೂ ಕೊಟ್ಟು ಆಮೇಲೆ ಅವ್ರ ಸ್ಥಳಕ್ಕೆ ನಾವು ಬಿಡ್ತೀವಿ. ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ನೊಂದು ಸ್ಪೆಷಲ್ ಏನಂದರೆ, ಹೆರಿಗೆ ಸ್ಥಾನದಲ್ಲಿರೋ ಪ್ರೆಗ್ನೆನ್ಸಿ ಲೇಡೀಸ್ ಇರ್ತಾರಲ್ವ, ಅವರಿಗೆ ಏನೇ ಇರಲಿ ನಾವು ಸ್ಕ್ಯಾನ್ ಅಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ. ಆಮೇಲೆ ಅವರಿಗೆ ಡೆಲಿವರಿ ಆದರೆ ಒಂದೊಂದು ಸಿಸರೇನೇ ಇರಲಿ ನಾವು ಫ್ರೀಯಾಗಿ ಮಾಡಿ, ಅಂದರೆ ಒಂದು ಪೈಸಾ ಖರ್ಚು ಇಲ್ಲದೆ ಫ್ರೀಯಾಗಿ ಮಾಡಿ ಅವರಿಗೆ ತಾಯಿಗೆ 5,000 rupees ಅವ್ರ ಅಕೌಂಟ್ಗೆ ನಾವೇ ಕೊಡ್ತೀವಿ. ನಮ್ಮ ಹಾಸ್ಪಿಟಲಿಂದ ಅವರಿಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಸೌಲಭ್ಯಗಳು ಪಡಿಬೇಕಂದ್ರೆ ನಮ್ಮ ಚೆಟ್ಟಿನಾಡು ಹಾಸ್ಪಿಟಲಲ್ಲಿ ಅಂದರೆ DKHಳ್ಳಿ ರೋಡ್, ಬೆಂಬಲ್ ನಗರ್, KGF ಇಲ್ಲಿ ಬರುತ್ತದೆ ಈ ಹಾಸ್ಪಿಟಲ್. ಈ ಹಾಸ್ಪಿಟಲ್ ಬರೋರಿಗೆ ಯಾರಿಗೆ ಒಂದೇ ಒಂದು ಪೈಸೆ ಇಲ್ಲದೆ ಆಪರೇಷನ್ಸ್ ಎಲ್ಲ ಫ್ರೀ ಆಪರೇಷನ್ಸ್ ಇರುತ್ತೆ, ಫ್ರೀ ಮೆಡಿಸಿನ್ಸ್ ಇರುತ್ತೆ, ಫ್ರೀ ಇನ್ವೆಸ್ಟಿಗೇಷನ್ಸ್ ಇರುತ್ತೆ, ಎಲ್ಲ ಫ್ರೀ. ನೀವು ಈ ಸೌಲಭ್ಯನ ನೀವು ಪಡಿಬೇಕಂದ್ರೆ ನೀವೇ ಬರಬೇಕು. ಇಲ್ಲ ನೀವು ಜನಗಳು ಜಾಸ್ತಿ ಇದೆ ಸರ್ ನೀವು ಕಳಿಸಿ ಬಸ್ ಕಳಿಸಿ ಅಂದ್ರೆ ನಾವು ನಮ್ಮ ಹಾಸ್ಪಿಟಲಿಂದ ನಾವು ಕಳಿಸ್ತೀವಿ, ಈ ಬಸ್ ಕಳಿಸ್ತೀವಿ.
ಈ ಒಳ್ಳೆ ಅವಕಾಶ ನಮ್ಮ KGF ಅಲ್ಲಿ ಇದು ಇರೋದು ಎಲ್ರಿಗೂ ಒಂದು ಹೆಮ್ಮೆ ಕಾರ್ಯಕ್ರಮ. ಯಾಕಂದ್ರೆ ನಮ್ಮ ದೂರ ಹೋಗ್ಬೇಕಂದ್ರೆ ಒಂದು ಕೋಲಾರ ಹೋಗ್ಬೇಕು, ಇಲ್ಲಾಂದ್ರೆ PS ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕು. ಇದೆಲ್ಲ ಸೆಂಟ್ರಲ್ ಇರೋದ್ರಿಂದ ನಾವು ತುಂಬಾ ಬಡವರು, ಈ ಏರಿಯಾದಲ್ಲಿ ಇರೋರೆಲ್ಲ ನಾವು ಎಲ್ಲ ಇದು ಯೂಸ್ ಮಾಡ್ಕೊಳ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಪ್ರಕಾಶ್ ಅವರು ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಅವರು ನಮಗೆ ಬಂದು ಕೇಳಿದ್ರು, ಹಾಸ್ಪಿಟಲ್ ಬಂದು ನಮ್ಮ ಡೀನ್ ಹತ್ರ ಮಾತಾಡಿದ್ರು, ಆಮೇಲೆ ಮೆಡಿಕಲ್ ಸೂಪರ್ಡೆಂಟ್ ಹತ್ರ ಮಾತಾಡಿದ್ರು, ಕೇಳಿದ್ರು ಸರ್ ನಾವು ಫ್ರೀ ಸರ್ವಿಸ್ ಮಾಡಬೇಕಂದ್ರೆ ನೀವು ಸಹಾಯ ಮಾಡಬೇಕು, ನೀವು ಕ್ಯಾಂಪೆಲ್ಲ ಹಿಡಿಬೇಕು ಅಂತ ಕೇಳಿದ್ರು. ಆದ್ರಿಂದ ಈ ಕ್ಯಾಂಪ್ಗೆ ಅವ್ರ ಪರ್ಮಿಷನ್ ಇಂದ, ನಮ್ಮ ಹಾಸ್ಪಿಟಲ್ ಪರ್ಮಿಷನ್ ಇಂದ ಇಲ್ಲಿ ಬಂದು ಕ್ಯಾಂಪ್ ಮಾಡ್ತಾ ಇದೀವಿ. ಎಲ್ಲ ಜನಗಳು ಬಂದು ಹೋಗ್ತಾನೆ ಇದ್ದಾರೆ. ಬೆಳಗ್ಗೆ 9:15 ಸ್ಟಾರ್ಟ್ ಆಯ್ತು, ನಾವು ಮಾಡ್ತಾನೆ ಇದ್ವಿ. ಪೇಷಂಟ್ಗಳು ಬರ್ತಾನೆ ಇದ್ದಾರೆ, ಅವ್ರಿಗೆ ಎಲ್ಲ ಫ್ರೀ ಮೆಡಿಸಿನ್ಸ್ ಕೊಡ್ತಾ ಇದೀವಿ. ಆಮೇಲೆ ಪ್ರಕಾಶ್ ಅವರು ತಿಂಡಿ ಏನೇನೋ ಕೊಡ್ತಾ ಇದ್ದಾರೆ, ಅವ್ರಿಗೆ ಫ್ರೀ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದಾರೆ ಬರೋರಿಗೆ. ಎಲ್ಲ ಪೇಷಂಟ್ಗೂ ತಿಂಡಿ, ಆಮೇಲೆ ವಾಟರ್ ಬಾಟಲ್ ಇದೆಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅವ್ರ ಸೇವೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಹಾಸ್ಪಿಟ್ಲ್ ಅವರು ನಾವು ಎಲ್ಲ ಒಂದು ಗಂಟೆ 1.5 ಗಂಟೆ ಮೇಲೆ ನಾವು ಸರ್ವಿಸ್ ಮಾಡಿ ಎಲ್ಲ ಪೇಷಂಟ್ಗಳಿಗೆ ನಾವು ಎಲ್ಲ ಚೆಕಪ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು, ನಾವೇ ಉಚಿತ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನಾವು ಎಲ್ಲ ಆದಮೇಲೆ ನಾವು ಫಿನಿಶ್ ಮಾಡ್ತೀವಿ ಸರ್. ಏನೆಲ್ಲ ಜನರಲ್ ಮೆಡಿಸಿನ್ ಸರ್, ಎಲ್ಲ ಜನರಲ್ ಮೆಡಿಸಿನ್ಸ್ ಇದೆ. ಸರ್ಜನ್ಸ್ ಇದ್ದಾರೆ ಇಲ್ಲಿ, ಜನರಲ್ ಸರ್ಜನ್ ಇದ್ದಾರೆ, ಆಮೇಲೆ ಅನಸ್ಟಿಷಿಯಾ ಡಾಕ್ಟರ್ ಇರ್ತಾರೆ, ಪೀಡಿಯಾಟ್ರಿಕ್ ಡಾಕ್ಟರ್ ಇದ್ದಾರೆ, ಎಲ್ಲ ಡಾಕ್ಟರ್ಸ್ ಇರ್ತಾರೆ. ನಾವು ಇದು ಕ್ಯಾಂಪ್ ಆರ್ಗನೈಸ್ ಮಾಡೋದು ವೆಂಕಟೇಶ್ವರ ಅಂತ ನಮ್ಮ PR ಇದ್ದಾರೆ, ನಾನು ಹೆಲ್ತ್ ಇನ್ಸ್ಪೆಕ್ಟರ್ ಮನೋಗರ್ ಹೆಲ್ತ್ ಇನ್ಸ್ಪೆಕ್ಟರ್, ನಾನು ಶಿವ ಅಂತ ನಾವು 3 ಜನ. ಆಮೇಲೆ ಸಿಸ್ಟರ್ ಆನಂದಿ ಅಂತ ನಮ್ಮ ಸಿಸ್ಟರ್ ಸ್ಟಾಫ್ ನರ್ಸ್ ಸರ್, ಅಸಿಸ್ಟೆಂಟ್ ಸೂಪರ್ಡೆಂಟ್ ಅವರಿದ್ದಾರೆ. ನಮ್ಮ ಫಾರ್ಮಸಿ ಪ್ರತಿಭಾ ಜೀವಿತ ಅವರು ಫಾರ್ಮಸಿ ಇರ್ತಾರೆ. ಆಮೇಲೆ ನಮ್ಮ ಸಿಸ್ಟರ್ಸ್ ಸಿಸ್ಟರ್ ಸತ್ಯ ಇರ್ತಾರೆ. ಆಮೇಲೆ ನಮ್ಮ ಲಕ್ಷ್ಮಿ ಅಂತ ಬ್ಲಡ್ ಟೆಸ್ಟ್ ಎಲ್ಲ ಇದೆಲ್ಲ ಮಾಡ್ತಾ ಇದ್ರು. ಎಲ್ಲ ನಾವು ಮಂಜು ಇವರೆಲ್ಲ ನಾವೆಲ್ಲ ಸೇರಿ ಕೆಲವು ಇದೆಲ್ಲ ಆರ್ಗನೈಸ್ ಮಾಡ್ತಾ ಇದ್ವಿ. ಆದ್ರಿಂದ ಈ ಅವಕಾಶ ಎಲ್ಲರೂ ಪಡಿಬೇಕಂತ ನಿಮ್ಮಲ್ಲಿ ವಿನಂತಿ. ಕೊಂಚ ಅಭಿ ಹೋಗಾರಂಗೆ ಸರ್, ಅಭಿ ಹೋಗಾರೆ. ನಾವು ಚೆಟ್ಟಿನಾಡ ವೈದ್ಯಕೀಯ ಮಹಾವಿದ್ಯಾಲಯದ ಆಸ್ಪತ್ರೆಯಿಂದ ಇಲ್ಲಿ ಆರೋಗ್ಯ ತಪಾಸಣೆ ಕೇಂದ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಪ್ರಕಾಶ್ ಎನ್ನುವ ಸಮಾಜ ಸೇವಕರು ನಮಗೆ ತುಂಬ ಸಹಾಯವನ್ನು ಮಾಡುತ್ತಿದ್ದಾರೆ. ನಾವು ಪ್ರತಿಯೊಂದು ರೋಗಿಯನ್ನು ಇಲ್ಲಿ ತಪಾಸಣೆ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ನೀಡಿ ಅವರನ್ನು ನಮ್ಮ ಆಸ್ಪತ್ರೆಗೆ ಕರೆದುಕೊಂಡೋಗಿ ಚೆಟ್ಟಿನಾಡು ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಈಗ ಎಲ್ಲ ಒಂದು ಅನುಕೂಲಗಳು ಇರುತ್ತವೆ ಮತ್ತು ಎಲ್ಲ ರೋಗಿಗಳನ್ನು ನೋಡ್ತಿದ್ದಾರೆ, ಎಲ್ಲ ವೈದ್ಯರು ಇದ್ದಾರೆ. ಆದ್ದರಿಂದ ಈ ಪೇಷಂಟ್ಗಳು ಎಲ್ಲ ಅನುಕೂಲಗಳನ್ನು ಪಡೆದುಕೊಳ್ಳಬೇಕಂತ ನಮ್ಮ ಈ ಒಂದು ಪ್ರಯತ್ನ. ಇದರಲ್ಲಿ ಈ ಸಮಾಜ ಕಾರ್ಯಕರ್ತರು ಮತ್ತು ಈ ಏರಿಯಾದ ಮುಖಂಡರು ಬಂದು ನಮಗೆ ಸಹಾಯ ಮಾಡ್ತಿದ್ದಾರೆ. ತುಂಬ ಒಳ್ಳೆಯದು. ನುರಿತ ಮೂಳೆ ಡಾಕ್ಟರ್ಗಳಿದ್ದಾರೆ, ಪ್ರತಿಯೊಬ್ಬರು ಈಗ ಸಿಗ್ತಾ ಇದ್ದಾರೆ. ಚರ್ಮ ರೋಗಿಗಳಿದ್ದಾರೆ, ಚರ್ಮ ಡಾಕ್ಟರ್ ಇದ್ದಾರೆ, ಚರ್ಮ ರೋಗಿಗಳು ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಆಸ್ಪತ್ರೆ. ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಮತ್ತು ಎಲ್ಲ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಔಷಧಿಗಳು ಪ್ಲಸ್ ಆಪ್ರೇಷನ್ ಸಹಿತ ಉಚಿತ. ಮತ್ತು ಹೆಂಗಸರ ಗರ್ಭಿಣಿಯರ ವೈದ್ಯರು ಇದ್ದಾರೆ, ಅವರು ಒಳ್ಳೆಯ ಇದನ್ನು ಪಡ್ಕೊಳ್ತಾರೆ. ಒಳ್ಳೆಯ ಚಾನ್ಸ್ ಇದೆ, ಒಳ್ಳೆಯ ಅವಕಾಶ ಮಾಡ್ಕೊಂಡು ಒಳ್ಳೆಯ ಚಾನ್ಸ್ ಇದೆ, ಸವಲತ್ತು ಕೊಡ್ಕೊಂಡು ಒಳ್ಳೆಯ ಚಾನ್ಸ್ ಇದೆ. ಇದು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಇಲ್ಲಿ ಜನಗಳಿಗೆ ನಾವು ಮನವಿ ಮಾಡ್ಕೊಂಡು. ಮೃತ್ಯುಂಜಯ ಕುಮಾರ್ ಅಂತ, ನಾನೇನು ಸಹ ಪ್ರಾಧ್ಯಾಪಕ ಆಗಿದ್ದೀನಿ. ನಾವು ಅನಸ್ತೀಸಿಯಾ ಆಪರೇಷನ್ ಥಿಯೇಟರ್ನಲ್ಲಿ ನುರಿತ ಪರಿಣಿತರಾಗಿದ್ದೇವೆ. ನಮ್ಮ ಒಂದು ಸೇವೆಯನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇಲ್ಲಿ ಸದ್ಯಕ್ಕೆ ಮುಂದಿನ ವರ್ಷಗಳಲ್ಲಿ ಎಲ್ಲ ಸರ್ವಿಸ್ಗಳನ್ನು ಫ್ರೀ ಮಾಡಲು ಇವರು ಸಿಬ್ಬಂದಿ ವರ್ಗದವರು ಮತ್ತು ಆಪರೇಷನ್ಸ್ ಅವು ಎಲ್ಲ ಫ್ರೀ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲವೂ ಈಗ ಒಂದು ಇದರಲ್ಲಿ ತರ್ತಾ ಇದ್ದಾರೆ.
ಈ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಹೊಸದಾಗಿ. ಆಲ್ ದಿ ಫೆಸಿಲಿಟೀಸ್ ಆರ್ ಎಲ್ಲ ಅವೈಲೇಬಲ್ ಇದೆ, ಫ್ರೀ ಆಫ್ ಕಾಸ್ಟ್. ಸೊ ಒಳ್ಳೆ ಸದಾವಕಾಶ ಸದುಪಯೋಗ ಮಾಡ್ಕೋಬೇಕಂತ ನಮ್ಮ ಕೋರಿಕೆ. ಸರ್, ಇವಾಗ ಆಲ್ದ ಮರ ಹತ್ರದಿಂದ ಏನಾದರೂ ಬಸ್ ಸೌಲಭ್ಯ ಒದಗಿಸಿದ್ರಾ? ಬಸ್ ಸೌಲಭ್ಯ ಸಹಿತ ಇದೆ. ಇದೆಯಾ? ರೋಗಿಗಳಿಗೆ ತೆಗೆದುಕೊಂಡು ಬರಲು ಮತ್ತು ಅವ್ರಿಗೆ ಬಿಟ್ಟು ಬರಲು ಉಚಿತ ಬಸ್ ಸೌಲಭ್ಯ ಸಹಿತ ಮಾಡಲಾಗಿದೆ. ಸರಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಉಚಿತ ಊಟ ಸಹಿತ ಸಿಗುತ್ತೆ. ಊಟ ಮತ್ತು ಟ್ರಾನ್ಸ್ಪೋರ್ಟು ಎಲ್ಲವೂ ಅವೈಲೇಬಲ್ ಇದೆ. ಇವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಜನಗಳಿಗೆ ಒಳ್ಳೆ ಉಪಕಾರ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕೆಲಸ ಮಾಡಿ 4 ಜನ ರೋಗಿಗಳಿಗೆ ಒಳ್ಳೆಯದಾಗುತ್ತೆ, ಒಂದು ಒಳ್ಳೆಯದಾಗುತ್ತೆ. ಇವ್ರ ಏರಿಯಾದಲ್ಲೂ ಒಳ್ಳೆ ಹೆಸರು ಬರುತ್ತೆ, ಇವರಿಗೆ ಜನಗಳಿಗೂ ಸಂತೃಪ್ತಿಯಾಗುತ್ತೆ. ಹಾಯ್, ಐಮ್ ಡಾಕ್ಟರ್ ಸುಪ್ರಿಯಾ. ನಾನು ಮಕ್ಕಳ ವೈದ್ಯರು. ಇಲ್ಲಿ ಚೆಟ್ಟಿನಾಡ್ ಆಸ್ಪತ್ರೆಯಲ್ಲೇ ವರ್ಕ್ ಮಾಡ್ತಿದ್ದೀನಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ನಾವು ಹಲವಾರು ಮಕ್ಕಳನ್ನ ಇಲ್ಲಿ ಟ್ರೀಟ್ ಮಾಡ್ತಿದ್ದೀವಿ. ಏನು ತೊಂದರೆ ಇದ್ರೂ ದೇ ಕ್ಯಾನ್ ಕಮ್ ಟು ಅವರ್ ಹಾಸ್ಪಿಟಲ್ ಆ್ಯಂಡ್ ವಿ ಟ್ರೀಟ್ ದೆಮ್ ದೇರ್. ಈವನ್ ವಿತ್ ಅನ್ ಎಮರ್ಜೆನ್ಸಿ ವಿ ಆರ್ ಟ್ರೀಟಿಂಗ್ ಆ್ಯಂಡ್ ಆರ್ PICU ಇಂಟೆನ್ಸಿವ್ ಕೇರ್ ಎಲ್ಲ ರೆಡಿ ಆಗ್ತಿದೆ. ಇನ್ನೊಂದು 1 ತಿಂಗಳು ರೆಡಿ ಆಗುತ್ತೆ. ನೀವೆಲ್ಲರೂ ಕರ್ಕೊಂಬರ್ಬೋದು, ಇಲ್ಲಿಗೆ ಬರ್ಬೋದು, ಇಲ್ಲಿ ಟ್ರೀಟ್ ಮಾಡ್ತೀವಿ. ಕೊಡಬೇಡಿ, ಫೋನ್ ಕೊಡ್ದಿರ ನೋಡ್ಕೊಳ್ಳಿ, ಆಚೆ ಬಿಡಿ, ಆಚೆ ಆಟ ಆಡಲಿ, ಎಕ್ಸಸೈಸ್ ಆಗಲಿ. ಪೋಸ್ಟ್ ಕೋವಿಡ್ ತುಂಬ ಮಕ್ಕಳು ಒಬೇಸಿಟಿಯಲ್ಲಿದ್ದಾರೆ. ಸೊ ಆಲ್ ದಿಸ್ ಚಿಲ್ಡ್ರನ್ ಹ್ಯಾವ್ ಟು ನಾಟ್ ಟೇಕ್ ಸ್ಕ್ರೀನ್ ಟೈಮ್ ಇಲ್ದಿರ ಆಚೆ ಆಟ ಆಡಿದ್ರೇ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. సరే. మేము చెట్టినాడు మెడికల్ కాలేజ్ నుంచి మాట్లాడుతున్నామండి. మా చెట్టినాడు మెడికల్ కాలేజీలో అన్ని ఫెసిలిటీస్ ఫ్రీ చేస్తున్నాము. డాక్టర్స్ కన్సల్టేషను, మెడిసిన్, ల్యాబ్, CT స్కాను, ఎక్స్రే, ఈవెన్ ECG, సర్జరీ ఆల్సో ఫ్రీగా చేస్తున్నాం అన్నమాట. అండ్ ప్రెగ్నెన్సీ డెలివరీ ఆల్సో ఫ్రీగా చేసి సేవ్ చేస్తున్నాం మన జనాలకి. ఇది ఈటీ బ్లాక్లో ఈయన ప్రకాష్ ఆయన ఇక్కడ క్యాంప్ ఆర్గనైజ్ చేశారు. ఆయనకి మేము సపోర్ట్ చేస్తున్నాము. ఫ్యూచర్లో కూడా అన్ని చెట్నాడు నుంచి అన్ని ఈ జనాలకి ఫ్రీగా సర్వీస్ చేస్తామని చెప్తాము. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ. ಈ 16th ವಾರ್ಡಲ್ಲಿ ನಾನು ಬಂದು ಒಂದು ಸೋಷಿಯಲ್ ವರ್ಕರ್ ಆಗಿದ್ದೀನಿ. இப்போ வந்து மழை காலம் வரத்துக்கு முன்னாடி நம்ம ஜனங்களுக்கு வந்து ஒரு ஃப்ரீ கேம்ப் ஒன்று ஆர்கனைஸ் பண்ணணும். ஏன்னா வியாதி பேஷண்ட் ஏன்னா ப்ராப்ளம்ஸ் ஜாஸ்தியாக வந்துனே இருக்குது. ஜனங்களுக்கு ஒரு நல்லது பண்ணணும், ஒரு ட்ரீட்மெண்ட் கொடுக்கணும். அது எப்படின் போது ஓகே ஒரு பிளான் பண்ணி நம்ம ஜனங்களுக்கு ஒரு ஃப்ரீ கேம்ப் ஆர்கனைஸ் பண்ணலாம். ஜனங்களுக்கு நல்லதாகணும். நம்ம மூலியமாக எந்த ப்ராப்ளம் வந்தாலும், அவங்களுக்கு எந்த பிரச்சனை வந்தாலும், எந்த ஹெல்த் இஷ்யூஸ் இருந்தாலும் நானே முன்னே நின்று நானே போய் பேஷண்ட்டுங்களுக்கு போய் நானே ஹாஸ்பிட்டலில் போய் கூட்டிகிட்டு போய் அவங்களுக்கு எந்த ப்ராப்ளம் இருந்தாலும் நானே சால்வ் பண்ணி எல்லாத்துக்கும் முன்னே நிற்கிறேன். அவங்களுக்கு சின்ன ஏதோ ஒரு மெடிசன்ஸ் இருக்கட்டும், டேப்லெட்ஸு, டானிக்ஸு எது இருந்தாலும் என்கிட்ட சொல்லுங்க. என்னால் முடிஞ்சது சப்போர்ட்டு நான் ஜனங்களுக்கு நான் பண்ணுவேன். நான் நீங்கள் இங்கே இருக்கீங்க அந்த சைடு எதுவுமே கவலைப்படாது. என்ன தேடி வந்தீங்களா, உங்களுக்கு என்ன ஹெல்ப் வேணும், எது தேவையோ நான் சப்போர்ட் பண்ணுறேன். என்னால் முடிஞ்ச அளவுக்கு நான் சப்போர்ட் பண்ணி எல்லாருக்கும் நல்லது பண்ணுவேன். அதுக்கு இது ஒரு ஃப்ரீ கேம்ப் ஆர்கனைஸ் பண்ணியிருக்கேன். ஆப்ரேஷன்ஸு எது இருந்தாலும் முன்னாடி நின்று என்கிட்ட வாங்க, நான் ஜனங்களுக்கு எல்லாம் நல்லது பண்ணுறேன். ஏரியா ப்ராப்ளம் வந்தாலும் என்னை காண்டாக்ட் பண்ணுங்க. மேஜராக எந்த ஆப்ரேஷன்ஸாக இருந்தாலும் சரி, எந்த பெரிய இஷ்யூஸ் இருந்தாலும் சரி, நான் வந்து முன்னாடி நின்று நானே கூட்டிகிட்டு போய் நான் ஹாஸ்பிட்டலில் காமிச்சு உங்களுக்கு எல்லா ஹெல்ப்பும் நான் பண்ணி நானே கூட்டிகிட்டு வந்து உங்களுக்கு மெடிசன்ஸ்லேருந்து எல்லாம் உங்களுக்கு நான் ஹெல்ப் பண்ணுறேன். நான் வந்து எலெக்ஷனுக்காக இது பண்ணல, ஒரு சோஷியல் சர்வீஸு. நம்ம ஏரியா ஜனங்கன்னு இல்லை, எல்லா ஏரியா ஜனங்களுக்கும் நான் போய் சப்போர்ட் பண்ணேன், ஹெல்ப் பண்ணேன். இன்னும் வேறு இதில் வந்து என் நம்பர் எதாவது ப்ராப்ளம்னா எனக்கு கால் பண்ணுங்கள். 9901625500 என்னோடய கான்டாக்ட் நம்பரு. இது கால் பண்ணுங்கள். நீங்கள் கால் பண்ண அடுத்த நிமிஷமே நான் வந்து நிற்பேன். உங்கள் வீட்டு பிள்ளையான்னு நினச்சிக்கோங்க. என்ன நான் வந்து எல்லாத்துக்கும் வந்து நான் முன்னே நிற்பேன். உங்களுக்கு நான் சப்போர்ட் பண்ணுறேன்.